ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಆಬ್ವಿಯಸ್ಲಿ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು, ಆಲ್ರೆಡಿ ನಡೀತಿರುವಂಥದ್ದು, ಅಪ್ಕಮಿಂಗ್ ಬರೋಕೊಟ್ಟಿರುವಂಥದ್ದು. ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದ್ರೆ ಮಾರ್ಕ್ ಸಿನಿಮಾದ ಬಗ್ಗೆನೇ ಮಾತಾಡ್ಕೊಬಿಡೋಣ. ಮಾಸ್ ಆಗಿ ಬರ್ತಿರುವಂಥ ಈ ಒಂದು ಮಾರ್ಕ್ ಸಿನಿಮಾ ಇದೆ. ಕಿಚ್ಚ ಸುದೀಪ್ ಅವರು ಈ ಒಂದು ಸಿನಿಮಾ ಕಂಪ್ಲೀಟ್ ತಮಿಳ್ ಕಾಸ್ಟಿಂಗ್ ಏನಿದೆ ಇಲ್ಲಿ ಆಚೆ ಹಾಕಿದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ತಮಿಳ್ ಸಿನಿಮಾದ ಒಂದು ಕಾಸ್ಟಿಂಗ್ ಆಗಿರೋದ್ರಿಂದ ಆ ಒಂದು ತಮಿಳ್ ಸಿನಿಮಾದ ವೈಬೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ಕಿಚ್ಚ ಸುದೀಪ್ ಅವರಿಗೆ ಸೂಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಇವರು ಆಲ್ರೆಡಿ ಪ್ಯಾನ್ ಇಂಡಿಯಾ ಸಿನಿಮಾಸ್ ಈ ರೀತಿ ಎಲ್ಲ ಹೋಗಿರೋದ್ರಿಂದ ಆಬ್ವಿಯಸ್ಲಿ ಇದವರಿಗೆ ಈ ಒಂದು ಮಾಸ್ ಮಹಾರಾಜಾಗಿ ಬರೋಕೊಟ್ಟಿದ್ದಾರಲ್ಲ ಕಿಚ್ಚ ಸುದೀಪ್ ಅವರು, ಇವರಿಗೆ ಬಾದ್ಶಾ ಅವರಿಗೆ ಇದು ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಏನಾದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಇದು ಪ್ಯಾನ್ ಇಂಡಿಯಾ ಪ್ಲಾನ್ ಮಾಡಿರೋದು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳೋದಾದ್ರೆ, ನೀವು ಆಬ್ವಿಯಸ್ಲಿ ಇವತ್ತಿನ ದಿನದಲ್ಲಿ ಇವತ್ತು ಆಲ್ರೆಡಿ ಟ್ರೈಲರ್ ಹಿಂದಿಯಲ್ಲಿ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಮಾರ್ಕ್ ಸಿನಿಮಾದ ಈ ಒಂದು ಓವರ್ ಆಲ್ ನ್ಯೂಸ್ ಕೇಳಿದಾಗ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ 20ನೇ ತಾರೀಕು ಡಿಸೆಂಬರಲ್ಲಿ ಇವರು ಈ ಒಂದು ರೀಜನಿಗೂ ಕೂಡ ಬರೋಕೊಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಇದೊಂದು ಪ್ರೀ ರಿಲೀಸ್ ಇವೆಂಟ್ ರೀತಿನೇ ಅವರು ಒಂದು ಪ್ಲಾನ್ ಮಾಡ್ಕೊಂಡಿರೋದು ಅಂತ ಹೇಳ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಹಾಗೆಯೇ 45 ಸಿನಿಮಾದ ಟ್ರೈಲರಿಗೆ ಕೂಡ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಇನ್ನೊಂದು 2 ದಿನ ಉಳಿದಿದೆ, ನೋಡೋಣ ಬಂದಾಗ ಅದರದೊಂದು ಎಕ್ಸೈಟ್ಮೆಂಟ್ ಲೆವೆಲ್ ಯಾವ ರೀತಿಯಲ್ಲಿ ಆಗಿದೆ. ಇವರು ಆಲ್ರೆಡಿ ಈಗ ಇದನ್ನ ಪ್ರಚಾರಕ್ಕೋಸ್ಕರ ಎಷ್ಟೆಲ್ಲ ರೀಜನಿಗೆ ಹೋಗಿರೋ ಕರ್ನಾಟಕದಲ್ಲಿ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರೋದು ವಿಷಯ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಅಂತಲೇ ಹೇಳ್ಬೋದು. ಈಗ ಡೆವಿಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ಆಬ್ವಿಯಸ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಇಲ್ಯುಮಿನಾಟಿ ಕಾನ್ಸೆಪ್ಟ್ನ ಹೇಳಬೇಕು ಹೇಳ್ದಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಸಿನಿಮಾದಲ್ಲಿ ಬಂದಿರುವಂಥದ್ದು. ಇದು ತುಂಬ ಜನಕ್ಕೆ ಅರ್ಥ ಆಗಿದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕೆಲವರಿಗೆ ಅರ್ಥ ಆಗಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ನಿಮಗೆ ನಂಬಿಯಾರ್ ಮತ್ತು ಡೆವಿಲ್ನ ಕ್ಯಾರೆಕ್ಟ್ರಲ್ಲಿ ಅವರಿಬ್ಬರ ಹೊಂದಾಣಿಕೆ ನೀವು ನೋಡಿದ್ರೆ ಸ್ಟಾರ್ಟಿಂಗಿಂದನೂ ಎಂಡಿಂಗ್ವರೆಗೂ ಇಬ್ಬರು ಜೊತೆಗೆ ಇರ್ತಾರೆ. ಅದು ನಮಗೆ ಲಾಸ್ಟಿಗೆ ಗೊತ್ತಾಗುವಂಥದ್ದು ಸಿನಿಮಾ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಈಗ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ ನೋಡಿ, 13.50 crore ಆಗಿರುವಂಥದ್ದು +8ನ ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ಡೇ ಆಫ್ ಕಲೆಕ್ಷನು ನೆಟ್ ಕಲೆಕ್ಷನ್ ಬಂದು 13.50 crore ಆಗಿರುವಂಥದ್ದು. ಹಾಗೆಯೇ ಅದು +8 ಅಂದರೆ ನಾನು ಹೇಳಿದ್ನಲ್ಲ ಕಲೆಕ್ಷನ್ಗೂ ಮೊದಲೇ ಆಗಿರುವಂಥದ್ದು 8 ಕೋಟಿ ಅಂತ. ಆಗ ಎಷ್ಟಾಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸ್ಯಾಕ್ನಿಕ್ನ ಪ್ರಕಾರ ಇರುವಂಥದ್ದು, ನೀವು ಯಾವುದೋ ಅಫಿಷಿಯಲ್ ಪೇಜ್ ಬಿಟ್ಟಿದೆ ಅದು ಇದು ಅಂತೆಲ್ಲ ಹೇಳೋಕೆ ಹೋಗ್ಬೇಡಿ. ಇದು ಸ್ಯಾಕ್ನಿಕ್ನ ಅಫಿಷಿಯಲ್ ರಿಪೋರ್ಟ್ ಆಗಿರುವಂಥದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಸೊ ನಿಮಗೇನಿಸ್ದು ದಯವಿಟ್ಟು ಕಮೆಂಟ್ ತಿಳಿಸಿ. ಈಗ ನಾನು ಹೇಳೋಕೊಟ್ಟಿರುವಂಥ ವಿಷಯ ಇದು ಯಾವುದೂ ಅಲ್ಲ, ಅಪ್ಕಮಿಂಗ್ ಸಿನಿಮಾಸ್ ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಡಿ ಬಾಸ್ ಅವರು ಆಚೆ ಬಂದ ಮೇಲೆ ಯಾವ ಒಂದು ಸಿನಿಮಾಗೆ ಒಪ್ಕೋಬೋದು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಈಗ ಡೆವಿಲ್ ಸಿನಿಮಾದಲ್ಲೇ ನೀವು ನೋಡಿ, ಅವ್ರು ಹೇಳ್ತಾರೆ ಶೂಟ್ ಮಾಡಿದಾಗ, ಕೊನೆಗೂ ನಿನ್ನ ಮಗ ಯಾರು ಅಂತ ನಿನಗೆ ಕಂಡುಹಿಡಿಯೋಕ್ಕಾಗಲಿಲ್ವಲ್ಲ ಅಂತ. ಇಲ್ಲೇ ಇರುವಂಥದ್ದು ಟ್ವಿಸ್ಟ್. ನಿಮಗೆ ಈಗಲೂ ಅನಿಸುತ್ತಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸತ್ತಿರ್ತಾರೆ ಅಂತ ನಿಮಗೆ ಈಗಲೂ ಅನ್ನಿಸ್ತಾ ಇದೆಯಾ? ನನಗಂತೂ ಅನ್ನಿಸ್ತಾನೆ ಇಲ್ಲ. ಆ ವ್ಯಕ್ತಿನ ಕೆಳಗಡೆ ಬಿದ್ದು ಉಳಿದಿರಬೇಕಾದ್ರೆ 2 ಬುಲೆಟ್ ಬಿದ್ದಿರೋಂಥ ಡಿ ಬಾಸ್ ಅವರು ಉಳಿದಿರಲ್ವಾ? ಅಂದರೆ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಸಿನಿಮಾದಲ್ಲಿ ತುಂಬಾ ಹುಳ ಬಿಟ್ಬಿಟ್ಟಿದ್ದಾರೆ ಒಂದು ಆಡಿಯನ್ಸಿಗೆ. ಸೊ ಇಲ್ಲಿ ತುಂಬಾ ವಿಷಯಗಳು ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಸೊ ಈ ಅಪ್ಕಮಿಂಗ್ ಮೂವೀಸ್ ಏನು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಡೆವಿಲ್ 2 ಅದೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ ಅಂತಲೇ ಹೇಳ್ಬೋದು. ಓಕೆ, ಈಗ ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಈ ಒಂದು ಸಿನಿಮಾ ಏನಿದೆ ಕರ್ನಾಟಕದಲ್ಲ ಸ್ಪೆಷಲ್ ಪ್ಲೇಸ್ ಹೋಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಲವ್ ಮಾಕ್ಟೈಲ್ 3 ಸಿನಿಮಾ ಬಗ್ಗೆ ಆಡಿಯೋ ರೈಟ್ಸ್ನ ಆಲ್ರೆಡಿ ಆನಂದ್ ಆಡಿಯೋ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೇನೆ ವಿಷಯ ಏನಪ್ಪ ಅಂತಂದರೆ, ಇದ್ರದ್ದೊಂದು ಪೋಸ್ಟರ್ ರಿಲೀಸ್ ಮಾಡಿದಾರಲ್ಲ, ಏನು ಅದ್ಭುತವಾಗಿರೋಂಥ ಪೋಸ್ಟರ್. ಆಬ್ವಿಯಸ್ಲಿ ಇದನ್ನು ಕಂಟಿನ್ಯೂಟಿನ ಮೇಂಟೈನ್ ಮಾಡ್ತೀರಾ ಅಂತ ನಮಗೆ ಗೊತ್ತಾಗ್ತಿರೋವಂಥದ್ದು. ಫಸ್ಟ್, ಸೆಕೆಂಡ್ ಹಾಗೇನೆ ಥರ್ಡ್ ಅವರ ಮಗಳು, ಅಂದರೆ ಅವರ ಮಗಳು ಅಂತ ಅಂದ್ಕೊಂಡು ಅವ್ರನ್ನ ಮುದ್ದಾಡ್ತಿದಾರಲ್ಲ, ಈ ಒಂದು ಸಿನಿಮಾ ಆಬ್ವಿಯಸ್ಲಿ ಇದೊಂದು ಸ್ಪೆಷಲ್ ಸಿನಿಮಾ ಆಗೇನೆ ಬರುತ್ತೆ ಅಂತಲೇ ಹೇಳ್ಬೋದು. ಸ್ಕ್ರಿಪ್ಟೆಲ್ಲ ಇವರು ಲವ್ ಮಾಕ್ಟೈಲ್ ಪರ್ಸ್ನಲಿ ಇವರಿಗೆ ಫೇವ್ರೇಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಏನಿಸ್ತಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ನನಗೆ ಓವರ್ ಆಲ್ ಇವತ್ತಿನ ನ್ಯೂಸಲ್ಲಿ ಕೊಡೋಕ್ಕಿದ್ದು. ಆಬ್ವಿಯಸ್ಲಿ ನನಗೆ ಗೊತ್ತು ನೀವು ನೆಕ್ಸ್ಟ್ ವೀಡಿಯೋ ಕಾಯ್ತಾ ಇರ್ತೀರಾ ಅಂತ. ಅಪ್ಕಮಿಂಗ್ ಡಿ ಬಾಸ್ ಅವರ ಸಿನಿಮಾ ಏನು ಅಂತ ಹೇಳ್ಬಿಟ್ಟು, ಹಾಗೇನೆ ಮಾರ್ಕ್ ಬಗ್ಗೆ ಅಪ್ಡೇಟ್ ಏನು ಅಂತ, ಹಾಗೇನೆ ಟಾಕ್ಸಿಕ್ ಆಬ್ವಿಯಸ್ಲಿ ಡಿಸೆಂಬರ್ ಗುರು ಟಾಕ್ಸಿಕ್ ಬಗ್ಗೆ ಮ್ಯಾಕ್ಸಿಮಮ್ ಅಪ್ಡೇಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಪೀಸ್ ಔಟ್.